ಬನ್ನಿ ಫ್ರೆಂಡ್ಸ್, ಇವತ್ತು ಏಪ್ರಿಲ್ ತಿಂಗಳಲ್ಲಿ ನನ್ನ ಗಾರ್ಡನ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನೋಡ್ಬೋದು, ಈ ಏಪ್ರಿಲ್ ತಿಂಗಳಲ್ಲೂ ಕೂಡ ಇಷ್ಟೊಂದು ಹೂಗಳಿದೆ. ಈಗ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ. ಇನ್ಮೇಲೆ ನನ್ನ ಗಿಡಗಳು ಒಂದಷ್ಟು ಸಾಯತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ನೀರ್ಸೋಣೆ ಗಿಡಗಳಿಗೆ ಟೆಂಪ್ರೇಚರ್ ಜಾಸ್ತಿ ಆದ ಹಾಗೆ ಸುತ್ತ ಹೋಗ್ಬಿಡುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವ ಒಂದಷ್ಟು ವಿಡಿಯೋಸ್ ನಿಮಗೆ ಬರುತ್ತೆ, ಎಲ್ಲ ವಿಡಿಯೋಸ್ ಬರುತ್ತೆ. ನೀವು ಎಲ್ಲ ವಿಡಿಯೋಸನ್ನು ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ನೋಡ್ಬೋದು, ಇದು ಮೀಶೋದಿಂದ ತಂದಿರೋದು. ಇದು ಅಫೋರ್ಡೆಬಲ್ ಆರ್ಗ್ಯಾನಿಕ್ ಸ್ಟೋರ್ ಅಂತ, ಅಲ್ಲಿಂದ ತಂದಿರೋದು. ತುಂಬ ಚಿಕ್ಕ ಸಸಿ ಆಗಿತ್ತು ಆವಾಗ. ಈ ಹಸಿರು ಬಣ್ಣ ಜಾಸ್ತಿ ಇತ್ತು. ಈಗ ಇದು ನೋಡಿ, ಚೆನ್ನಾಗಿ ಕಲರ್ಸ್ ಬರ್ತಾ ಇದೆ. ಇದು ತುಂಬ ಚೆನ್ನಾಗಿದೆ. ಇದು ತುಂಬ ಕಾಸ್ಟ್ಲಿ ಗಿಡ. ನಾನು ಒಂದು ತುಂಬ ಕಡಿಮೆ ಬೆಲೆಯಲ್ಲಿ 30 ರೂಪಾಯೋ ಏನೋ ಅಷ್ಟೇ ಅಲ್ಲಿ. ಅದ್ರ ತುಂಬ ಚಿಕ್ಕದಾಗಿತ್ತು, ತಂದ್ಕೊಂಡಿದ್ದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಈ ಗಿಡ. ನಾನು ವಿಡಿಯೋ ಹಾಕಿದ್ದೀನಿ, ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ನೋಡ್ಬೋದು, ಈ ರೀತಿ ಸೆಟ್ಟಿಂಗು. ಇಂಡೋರ್ ಪ್ಲ್ಯಾಂಟ್ಗಳು ಇದು, ಅಂದರೆ ಬಿಸಿಲು ತಾಗದೇ ಇರುವಂಥ ಗಿಡಗಳು. ಒಂದಷ್ಟು ಇಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ. ಕಲರ್ಸ್ ಗಿಡ ಅಂತಲೇ ಹೇಳ್ಬೋದು, ಶೋ ಪ್ಲ್ಯಾಂಟ್ಗಳು. ಇಲ್ಲಿ ನೀರ್ಸೋಣೆ ಗಿಡಗಳು ನೋಡ್ಬೋದು. ನನ್ನ ಹತ್ರ ಒಂದು 15ರಿಂದ 20 ಕಲರ್ಸ್ ಇದೆ ಅಷ್ಟೇ. ಆದರೆ ನಾನು ಅದನ್ನೇ ಒಂದೊಂದು ಗಿಡಗಳನ್ನು 3-4 ಗಿಡಗಳನ್ನಾಗಿ ಮಾಡಿಕೊಂಡು ತುಂಬ ದೊಡ್ಡ ಗ್ರೋ ಬ್ಯಾಗಲ್ಲಿ ಹಾಕ್ಕೊಂಡು ಈ ರೀತಿ ಅಗಲವಾಗಿ ಬರುವಂತೆ ಮಾಡ್ಕೊಂಡಿದ್ದೀನಿ. ಇದರ ಆರೈಕೆ ಕೂಡ ನನ್ನ ಚಾನಲಲ್ಲಿದೆ, ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಇದನ್ನು ಬೇಸಿಗೆಯಲ್ಲಿ ಇಟ್ಕೊಳ್ಳೋದು ತುಂಬ ಕಷ್ಟ. ಅದನ್ನು ಹೇಗೆ ಮೇಂಟೈನ್ ಮಾಡೋದು ಅಂದರೆ, ಸ್ವಲ್ಪ ನೆರಳಿರುವಂಥ ಜಾಗದಲ್ಲಿ ಇಡಿ, ನೀರನ್ನು ಸ್ಪ್ರೇ ಮಾಡ್ತಾಯಿರಿ ಅಷ್ಟೇ. ಆದರೂ ಕೆಲವೊಂದು ಗಿಡಗಳು ಸಾಯುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಅದನ್ನು ಹೊಸ ಗಿಡಗಳನ್ನು ಮಾಡ್ಕೊಂಡಿರಬೇಕು. ಇದರಲ್ಲಿ ಎಷ್ಟು ಗಿಡ ಉಳಿಯುತ್ತೆ ಅಂತ ನಾನು ಜೂನ್ನಲ್ಲಿ ತೋರಿಸ್ತೀನಿ. ಯಾಕಂದರೆ ಈಗ ಒಂದೊಂದೇ ಗಿಡ ಸಾಯ್ತಾ ಇದೆ, ಕೆಲವೊಂದು ಗಿಡಗಳು ಸತ್ತು ಹೋಗುತ್ತೆ. ನಾವು ಹಾಗಾಗಿ ಒಂದು 3-4 ಗಿಡಗಳನ್ನ ಒಂದೇ ಕಲರ್ಸ್ ಮಾಡಿಟ್ಕೊಂಡ್ರೆ ಅದು ಕಟಿಂಗಿಂದ ಈಸಿಯಾಗಿ ಬೆಳೆಸ್ಬೋದು. ಹಾಗೆ ಮಾಡಿಟ್ಕೊಂಡ್ರೆ ನಮಗೆ ಆ ಗಿಡ ಇರುತ್ತೆ, ಅಂದರೆ ಆ ಕಲರ್ಸ್ ಇರುತ್ತೆ. ಒಂದು ಗಿಡ ಸತ್ತೋದ್ರು ಮತ್ತೊಂದು ಕಲರ್ಸು ನಮಗೆ ಇರುತ್ತೆ. ಇದು ನೋಡಿ, ಡಬಲ್ ಪೇಟೆಲು ಸ್ವಲ್ಪ ಕಲರ್ ಕಾಣಿಸಲ್ಲ ಅಲ್ಲಿ. ಹಾಗೆ ನೋಡಿ, ನಾನು ಸೇವಂತಿ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ನಲ್ಲ, ಅದೆಲ್ಲ ಇನ್ಮೇಲೆ ನೆಡಬೇಕು. ನಾನೊಂದು 10-15 ದಿವಸ ಮನೆಯಲ್ಲಿ ಇರಲಿಲ್ಲ, ಟ್ರೀಟ್ಮೆಂಟಿಗೆ ಅಂತ ಹೋಗಿದ್ದೆ. ಅದು ಯಾವ ಟ್ರೀಟ್ಮೆಂಟು ಅಂತ ಮುಂದಿನ ವಿಡಿಯೋಗಳಲ್ಲಿ ಹೇಳಬೇಕು ಅಂದ್ಕೊಂಡಿದ್ದೀನಿ. ಯಾಕೋ ಈ ವಿಡಿಯೋ ಮಾಡೋಕ್ಕೆ ಮನಸ್ಸಾಗ್ತಾ ಇಲ್ಲ, ಯಾಕೋ ಬೇಡ, ಯಾವ ವಿಡಿಯೋನೂ ಮಾಡೋದು ಇಂಟ್ರೆಸ್ಟೇ ಇಲ್ಲ. ಹಾಗೆ ಆಗಿಬಿಟ್ಟಿದೆ. ಈ ಚಾನಲ್ ಮಾಡಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲಿದ್ದೀನಿ, ಮುಂದುವರಿಸ್ಬೇಕೋ ಬೇಡವೋ ಅಂತ. ನೋಡ್ಬೋದು, ಈ ರೀತಿ ಇದೆ. ಹಾಗೆ ನಾನು ಈ ಚಾನಲ್ನ ಶುರು ಮಾಡಿ 17ನೇ ತಾರೀಕಿಗೆ 3 ವರ್ಷ ಆಯಿತು. ನಿಮ್ಮೆಲ್ಲರ ಸಪೋರ್ಟಿಗೆ ತುಂಬ ಧನ್ಯವಾದಗಳು. ಈ ಮಟ್ಟಕ್ಕೆ ನಾನು ರೀಚ್ ಆಗೋಕ್ಕೆ ನೀವೇ ಕಾರಣ ಅಂತ ಹೇಳ್ಬೋದು. ತುಂಬ ಸಪೋರ್ಟ್ ಮಾಡಿ ನಾನು ಹಾಕೋ ವಿಡಿಯೋಸನ್ನೆಲ್ಲ ಚೆನ್ನಾಗಿ ನೋಡಿ, ಅದರಿಂದ ಕೆಲವೊಂದು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿ ನಿಮ್ಮ ಗಾರ್ಡನಲ್ಲೂ ಕೂಡ ಗಿಡಗಳು ಬಂದಿವೆ ಅಂತ ಹೇಳಿದಾಗ ನನಗೂ ತುಂಬ ಖುಷಿಯಾಗತ್ತೆ. ನೋಡ್ಬೋದು, ಇಲ್ಲೆಲ್ಲ ಜಿರೇನಿಯಂ ಇಟ್ಕೊಂಡಿದ್ನಲ್ಲ, ಜಿರೇನಿಯಂ ಕೂಡ ತುಂಬ ಲೋ ಮೇಂಟೆನೆನ್ಸ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಅದಕ್ಕೆ ಯಾವುದೇ ಫರ್ಟಿಲೈಸರ್ನ ಹಾಕದೆ ಹೋದರೂ ಕೂಡ ಗೊಬ್ಬರವನ್ನು ಮಾತ್ರ, ಅಂದರೆ ಡ್ರೈ ಗೊಬ್ಬರವನ್ನು ತಿಂಗಳಿಗೆ 1 ಸಾರಿ ಹಾಕ್ತಾ ಬಂದರೆ, ಅಥವಾ 1 ಸಾರಿ ಹಾಕಿದರೂ ಕೂಡ ಅದು ಚೆನ್ನಾಗಿ ಹೂವಾಗತ್ತೆ. ನೋಡ್ಬೋದು, ಜರ್ಬರ ನಾನು ಈ ಗಿಡವನ್ನು 5 ಗಿಡ ಮಾಡ್ಕೊಂಡಿದ್ದೆ, 2 ಗಿಡ ಸತ್ತೋಯ್ತು. ಅಂದರೆ ನೀರು ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಮತ್ತು ಅದನ್ನು ನಾನು ನಾನು ಮಾಡಿರೋವಂಥ ಗ್ರೋ ಬ್ಯಾಗಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ. ಇದನ್ನು ಅದು ಚೆನ್ನಾಗಿ ಬರುತ್ತೆ. ಆದರೆ ಪಾಟಲ್ಲಿ ಹಾಕಿದಾಗ ಸ್ವಲ್ಪ ಕೂಡ ನೀರು ಜಾಸ್ತಿ ಆದರೂ ಕೂಡ ಸತ್ತು ಹೋಗ್ಬಿಡತ್ತೆ. ಗ್ರೋ ಬ್ಯಾಗಲ್ಲಿ ನೀರು ಡ್ರೈ ಆಗುತ್ತೆ, ಹಾಗಾಗಿ ಅದರಲ್ಲಿ ಚೆನ್ನಾಗಿರುತ್ತೆ ಆ ಗಿಡಗಳು. ಇನ್ನೆಲ್ಲ ಅದರಲ್ಲೇ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇಲ್ಲಿ 3 ಗಿಡದಲ್ಲಿ ಹೂವಾಗಿದೆ, ಇಲ್ಲಿ ಮತ್ತೆ ಮೊಗ್ಗು ಆಗ್ತಾ ಇದೆ. ಇದೆಲ್ಲ ಲೋಕಲ್ ವೆರೈಟಿ ಜರ್ಬರ, ರೆಡ್ಡು ಮತ್ತು ಇದು. ಹಾಗೆ ನೋಡಿ, ಇದೆಲ್ಲ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ.
ನಾನು ಇಲ್ಲದೆ ಹೋದರೂ ಕೂಡ ನಮ್ಮ ಮನೆಯವರು ನೀರನ್ನೆಲ್ಲ ಹಾಕಿ ಇದನ್ನು ಮೇಂಟೈನ್ ಮಾಡಿದ್ದಾರೆ. ಥ್ಯಾಂಕ್ ಯು. ನಾನು 15 ದಿವಸದ ನಂತರ ಮನೆಗೆ ಬಂದಾಗ ಎಲ್ಲ ಗಿಡದಲ್ಲೂ ಹೂವನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಕೋಲಿಯಾಸ್ ಗಿಡ ಹಾಗೆ ನೋಡಿ, ಕೊಲಂಚೆ ಗಿಡದಲ್ಲಿ ಇನ್ನೂ ಕೂಡ ಹೂ ಬಿಡ್ತಾ ಇದೆ. ನಾನು ಆ ಟ್ರೀಟ್ಮೆಂಟ್ ಮಾಡಿದ ಮೇಲೆ ಯಾವ ಗಿಡನೂ ಸತ್ತಿಲ್ಲ, ನೋಡ್ಬೋದು. ಆ ವಿಡಿಯೋನ ನೀವು ನೋಡಿಲ್ಲ ಅಂದರೆ ನೋಡಿ. ಹಾಗೆ ನೋಡಿ, ಇಲ್ಲೊಂದೆರಡು ನೀರ್ಸೋಣೆ ಗಿಡ ಸತ್ತು ಹೋಗಿದೆ. ಇಲ್ಲಿ ಬೇರೆದನ್ನ ಹಾಕ್ಕೊಂಡಿದ್ದೀನಿ ಈಗ ಅದೇ ಪಾಟಿಗೆ. ನೋಡ್ಬಿಡಿ, ಇದೆಲ್ಲ ಹೊಸ ನೀರ್ಸೋಣೆ ಗಿಡಗಳು. ಹೊಸ ನೀರ್ಸೋಣೆ ಗಿಡಗಳನ್ನು ಹಾಕ್ಕೊಂಡ್ರೆ ಸ್ವಲ್ಪ ಅದು ಬಿಸಿಲಿಗೆ ಏನೂ ಆಗಲ್ಲ, ಅಂದರೆ ಹೊಸ ಕಟ್ಟಿಂಗನ್ನು ಹಾಕಿ ಮಾಡಬೇಕಾಗತ್ತೆ. ನೋಡ್ಬೋದು, ಈ ರೀತಿ ಇದೆ. ಹಾಗೆ ನೋಡಿ, ಇದು ಗ್ಲೋಕ್ಸಿನಿಯಾ ಮತ್ತೆ ಹೂವು ಆಗ್ತಾಯಿದೆ. ನಾನು ಇದರ ರಿಪೋರ್ಟಿಂಗ್ ಮಾಡಿ ತೋರಿಸಿದ್ನಲ್ಲ. ಹಾಗೆ ಒಂದು ಗಿಡ ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂತ ಅನಿಸುತ್ತೆ, ದೊಡ್ಡ ಆಗಲೇ ಇಲ್ಲ, ಕೊಳೆತು ಹೋಗಿತ್ತು. ನೋಡಿ, 3 ಗಿಡದಲ್ಲಿ ಇದೆ, 3 ಪಾಟಲ್ಲಿ ಇದೆ. ಹಾಗೆ ಇಲ್ಲಿ ನೋಡ್ಬೋದು, ನೆಲದಲ್ಲಿರುವಂಥ ಗುಲಾಬಿ ಗಿಡಗಳು ಒಂದಷ್ಟು ಹೂವಾಗಿ ಮುಗಿದಿದೆ. ಅಲ್ಲೆಲ್ಲ ಬ್ರಾಂಚಸ್ ಕಟ್ ಮಾಡಿದ್ದೀನಿ, ತುಂಬ ಹೂವಾಗಿತ್ತು. ನೋಡ್ಬೋದು, ಈ ರೀತಿ ಎಲ್ಲ ಕಡೆ ಹೂವಿದೆ. ನೋಡ್ಬೋದು, ಇದು ಚೆಂಡು ಹೂವು. ಹಾಗೆ ಕಳೆಗಳು ಕೂಡ ಅಷ್ಟೇ ಬಂದಿದೆ. ಈಗ ಈ ಟೈಮಲ್ಲಿ ಗಿಡದ ಗ್ರೋತ್ ತುಂಬ ಚೆನ್ನಾಗಿರುತ್ತೆ. ನೀರೊಂದು ಹಾಕಿದರೆ ಬಿಸಿಲು ತುಂಬ ಇರುತ್ತಲ್ಲ, ಫಾಸ್ಟಾಗಿ ಗ್ರೋ ಆಗುತ್ತೆ. ಹಾಗೆ ಈ ಕಳೆಗಳು ಅಷ್ಟೇ ಅಷ್ಟು ಬೇಗ ಗ್ರೋ ಆಗಿಬಿಡತ್ತೆ. ಹಾಗೆ ನೋಡಿ, ಇದು ನಂದಿ ಬಟ್ಲು. ನೋಡ್ಬೋದು, ಈ ಗಿಡ ಎಲ್ಲ ಎಷ್ಟು ಚೆನ್ನಾಗಿದೆ. ಈ ತುಳಸಿ ಗಿಡ ನೋಡಿ, ಈ ತುಳಸಿ ಗಿಡದ ನಾವು ಈ ನೋಡಿ, ಈ ಒಣಗೋಗಿ ಬಿಟ್ಟರೆ ಇನ್ನು ಗಿಡ ಹಾಳಾಗಿಬಿಡತ್ತೆ. ಈ ರೀತಿ ಕಟ್ ಮಾಡ್ತಾ ಇದ್ದರೆ ತುಳಸಿ ಗಿಡ ಚೆನ್ನಾಗಿ ಬರುತ್ತೆ. ನೋಡ್ಬೋದು, ಈ ತುಳಸಿ ಗಿಡ ಯಾವ ರೀತಿ ಬೆಳೆದಿದೆ ಅಂತ. ಎಲ್ಲ ಕದ್ರು ಬಂದುಬಿಟ್ಟಿದೆ. ಆ ಕದ್ರು ಬಂದರೆ ಹಾಳಾಗಿಬಿಡತ್ತೆ ಗಿಡಗಳೆಲ್ಲ. ಮೆಣಸು ನೋಡಿ, ಇಲ್ಲೆಲ್ಲ ಗಿಡಗಳಿದೆ. ಎಲ್ಲ ಕಡೆ ಒಂದಷ್ಟು ಗಿಡಗಳು ತುಂಬ ಚೆನ್ನಾಗೇ ಬಂದಿದೆ ಅಂತಲೇ ಹೇಳ್ಬೋದು. ಕೋಲಿಯಾಸ್ ಅಂತೂ ನಾವು ಗಾರ್ಡನ್ನಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಇರುತ್ತೆ, ಬಣ್ಣ ಬಣ್ಣವಾಗಿ ಕಾಣಿಸುತ್ತೆ ಕೋಲಿಯಾಸ್. ನನ್ನ ಹತ್ರ ತುಂಬ ಕೋಲಿಯಾಸ್ ಒಂದು 8-10 ವೆರೈಟಿ ಇದೆ. ನಾನು ಅದರ ಮೇಂಟೈನ್ ಮಾಡಿಲ್ಲ, ಅಂದರೆ ಅಲ್ಲಲ್ಲಿ ನೆಟ್ಕೊಂಡಿದ್ದೀವಿ ಅಷ್ಟೇ. ಹೋದ ವರ್ಷ ಎಲ್ಲ ಕಟಿಂಗೆಲ್ಲ ಹಾಕಿಲ್ಲ. ಆದರೆ ವರ್ಷ ಒಂದು ಸತಿ ಹೊಸ ಗಿಡಗಳನ್ನು ಮಾಡ್ತಾ ಬಂದರೆ ಕೋಲಿಯಾಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು, ಗುಲಾಬಿ ಅಂತೂ ಎಲ್ಲ ಗಿಡದಲ್ಲೂ ತುಂಬಾ ಹೂವಿತ್ತು. ನೋಡ್ಬೋದು, ಎಲ್ಲ ಗಿಡದಲ್ಲೂ ಹೂವಿದೆ. ನಾನು ಅದರ ಕಟ್ ಮಾಡೋಕ್ಕೂ ಹೋಗಿಲ್ಲ, ಹೂವಾಗಿ ಮುಗಿದಿದ್ದ, ಆದರೂ ಕೂಡ ಹೂವು ಆಗ್ತಾನೇ ಇದೆ. ಒಂದಷ್ಟು ಮೇಂಟೆನೆನ್ಸು ಕಡಿಮೆ ಆಗಿಬಿಟ್ಟಿದೆ. ಇಲ್ಲೆಲ್ಲ ಕಳೆಗಳೆಲ್ಲ ಎದ್ದುಬಿಟ್ಟಿದೆ. ನೋಡ್ಬೋದು, ಎಷ್ಟೊಂದು ಗುಲಾಬಿ ಹೂವು ನೋಡಿ. ವೆರೈಟಿ ಎಲ್ಲ ತುಂಬ ಚೆನ್ನಾಗಿ ಹೂವು ಆಗುತ್ತೆ ಕೂಡ. ನೋಡ್ಬೋದು, ಇದು ನೋಡಿ ಎಷ್ಟು ಚೆನ್ನಾಗಿ ಹೂವಾಗಿದೆ ಅಂತ. ಗುಲಾಬಿ ಗಿಡ ತುಂಬ ಖುಷಿಯಾಯಿತು ನನಗಂತೂ. ನೋಡಿ, ಇದು ವೈಟ್ ಪೇಪರ್ ಫ್ಲವರು ಹೂವಾಗಿ ಮುಗಿದಿದೆ. ನಾನು ಹಿಂದಿನ ತಿಂಗಳ ವಿಡಿಯೋದಲ್ಲಿ ಹಾಕಿದ್ದೆ ಅನಿಸುತ್ತೆ. ತುಂಬ ಚೆನ್ನಾಗಿ ಹೂವಾಗಿತ್ತು ಅದು. ಇದು 2 ವೆರೈಟಿ ಚೆಂಡು ಹೂವಾಗಿದೆ. ಒಂದು ಸ್ವಲ್ಪ ಡಾರ್ಕು, ಸ್ವಲ್ಪ ಲೈಟು. ಹಾಗೆ ನೋಡಿ, ಇದು ನನ್ನ ಹತ್ರ ಈ ಬೋಗನ್ವಿಲಿಯಾ ಗಿಡ ಒಂದು 4 ಕಲರ್ 5 ಕಲರ್ ಇದೆ ನೋಡಿ. ಇದಂತೂ ಒಂದು ಎಷ್ಟು ಕಲರ್ ಆಗತ್ತೆ ಅಂತ ನೋಡಿ. ಒಂದು ಕಲರು ನೋಡಿ, ಇಷ್ಟೊಂದು ಬಣ್ಣವಾಗಿ ಹೂವಾಗತ್ತೆ. ವೈಟು ದಾಸವಾಳ ಗಿಡ ಎಲ್ಲ ಒಂದು ಸತಿ ಹೂವಾಗಿ ಮುಗೀತು, ಮತ್ತೆ ಹೂವು ಆಗ್ತಾ ಇದೆ, ಮೊಗ್ಗು ಬಿಡ್ತಾ ಇದೆ. ನೋಡ್ಬೋದು, ಇಲ್ಲೆಲ್ಲ ಹೂವಾಗಿ ಮುಗಿದಿದೆ. ನಾನು ಅದನ್ನೆಲ್ಲ ವಿಡಿಯೋ ಮಾಡಿ ಇಟ್ಕೊಂಡಿಲ್ಲ. ಹಾಗೆ ಈ ಕಡೆ ಬಂದರೆ ಇಲ್ಲಿ ನಾನು ಮೀಶೋದಿಂದ ತಂದಿರೋವಂಥ ಗುಲಾಬಿ ಗಿಡ ಉದ್ದವಾಗಿ ಬೆಳೀತಾ ಇದೆ, ಬಿಟ್ಟರೆ ಯಾವುದೇ ಹೂವಿಲ್ಲ, ಬ್ರ್ಯಾಂಚಸ್ ಇಲ್ಲ. ನಾನು ಮೋಸ ಹೋದೆ ಅಂತ ಅನಿಸತ್ತೆ. ನಾನು ನಿಮಗೂ ಕೂಡ ಆಮೇಲೆ ವಿಡಿಯೋ ಮಾಡಿ ಹಾಕಬೇಕಾಗಿತ್ತು, ತಂದಾಗಲೇ ವಿಡಿಯೋ ಮಾಡಿ ಹಾಕಿದ್ದೀನಿ. ಕೆಲವರು ತರಿಸ್ಕೊಂಡಿದ್ದೀರಾ, ಸಾರಿ. ಎಷ್ಟು ಚೆನ್ನಾಗಿ ಹೂವು ಆಗ್ತಾಯಿದೆ.
ಹಾಗೆ ಯಾವ ರೀತಿ ಇದೆ ಅಂತ ನೋಡಿ. ಇನ್ನೊಂದಷ್ಟು ದಾಸವಾಳ ಗಿಡ ಎಲ್ಲ ಆ ಕಡೆ ಇದೆ, ನಾನು ತೋರಿಸ್ತೀನಿ ನಿಮಗೆ. ನೆಲದಲ್ಲಿರುವಂಥ ದಾಸವಾಳ ಗಿಡ ಎಲ್ಲ ತುಂಬ ಅಂದರೆ ತುಂಬ ಹೂ ಬಿಟ್ಟಿದೆ. ಇಷ್ಟು ಬೆಳಗ್ಗೆ ಅರಳಲ್ಲ. ಆಮೇಲೆ ನಾನು ಬೆಳಗ್ಗೆನೇ ವಿಡಿಯೋ ಮಾಡ್ತಾಯಿದ್ದೀನಿ, ಆಮೇಲೆ ಬಿಸಿಲು ಬಂದುಬಿಡತ್ತೆ ಅಂತ. ಬಿಸಿಲು ಬಂದರೆ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಆಮೇಲೆ ಸ್ವಲ್ಪ ಆಮೇಲೆ ನಿಮಗೆ ಅದರ ವಿಡಿಯೋ ಮಾಡಿ ಹಾಕ್ತೀನಿ. ತುಂಬ ಚೆನ್ನಾಗಿ ಹೂವಾಗುತ್ತೆ ದಾಸವಾಳ ಎಲ್ಲ ನೆಲದಲ್ಲಿ ಹಾಕ್ಕೊಂಡ್ರೆ. ಆದರೆ ನೆಲದಲ್ಲಿ ಹಾಕ್ಕೊಂಡ್ರೆ ಮಳೆಯಲ್ಲಿ ಇಡೋದು ತುಂಬ ಕಷ್ಟ ಆಗಿಬಿಡತ್ತೆ. ಫ್ರೆಂಡ್ಸ್, ನನ್ನ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾವು ಗಿಡಗಳನ್ನು ನೆಟ್ಟರೆ ಆಗಲಿಲ್ಲ, ಆದರೆ ಮೇಂಟೆನೆನ್ಸ್ ಮಾಡಬೇಕಾಗತ್ತೆ. ಮತ್ತು ನೆಲದಲ್ಲಿದ್ದರಂತೂ ಈ ಕಳೆಗಳು ತುಂಬ ಆಗಿಬಿಡತ್ತೆ. ನೋಡ್ಬೋದು ಇಲ್ಲೆಲ್ಲ ಯಾವ ರೀತಿ ಆಗಿದೆ ಅಂತ ನೋಡಿ. ಇಲ್ಲೆಲ್ಲ ದಾಸವಾಳ ಗಿಡ ನಾನು ರಿಪೋರ್ಟಿಂಗ್ ಮಾಡಿ ಇಟ್ಕೊಂಡಿದ್ದೆ, ಅದರಲ್ಲಿ ಕೂಡ ಹೂವು ಆಗ್ತಾಯಿದೆ. ನೋಡ್ಬೋದು, ಇದು ನಿನ್ನೆ ಹೂವಾಗಿತ್ತು. ಹಾಗೆ ನೋಡಿದ್ದು ಗುಲಾಬಿ, ಇಲ್ಲೊಂದು ಗುಲಾಬಿ ತುಂಬ ಚೆನ್ನಾಗಿ ಹೂವಾಗಿದೆ. ರಿಪೋರ್ಟಿಂಗ್ ಮಾಡಿ ಇಲ್ಲಿ ನೆರಳು ಬರುತ್ತೆ ಅಂತ ಇಟ್ಟಿದ್ದೆ, ಅಲ್ಲೇ ಇದೆ. ಈಗ ನಾನು ಭಾರ ಇತ್ತು ಹಾಗಿಲ್ಲ. ಮತ್ತು ಮೇಂಟೆನೆನ್ಸ್ ಕೂಡ ನಾನು ಅಷ್ಟೊಂದು ಮಾಡ್ತಾ ಇಲ್ಲ. ಇನ್ನು ಮುಂದೆ ನಾನು ಗಾರ್ಡನ್ನು ಮಾಡ್ತೀನೋ, ಈ ವಿಡಿಯೋನ ಮಾಡ್ತೀನೋ, ಗಾರ್ಡನ್ ಮಾಡ್ತೀನೋ ಅನ್ನೋದು ನನಗೆ ಡೌಟ್ ಇದೆ. ಯಾಕೆಂದರೆ ಹೆಲ್ತ್ ಪ್ರಾಬ್ಲಮ್ ಆಗಿದೆ. ನಾನು ಭಾರ ಇತ್ತು ಹಾಗಿಲ್ಲ ಇನ್ಮೇಲೆ. ಹಾಗಾಗಿ ಒಂದಷ್ಟು ಇನ್ನು ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅದು ತುಂಬ ಬೇಜಾರಾಗುತ್ತೆ. ಗಾರ್ಡನ್ ಇಲ್ಲ ಅಂದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಇರಲ್ಲ. ನೋಡಿ, ಇಲ್ಲಿ ಬದನೆ ಗಿಡದಲ್ಲಿ ತುಂಬ ಕಾಯಿಗಳು ಬಿಟ್ಟಿತ್ತು. ಮಂಗಗಳು ಕೂಡ ಅಷ್ಟೇ, ನಾನು ಎಷ್ಟೇ ಅದಕ್ಕೆ ಈ ರೀತಿ ಸೀರೆಗಳನ್ನೆಲ್ಲ ಕಟ್ಟಿಟ್ಟರೂ ಕೂಡ ಮಂಗಗಳು ಬಂದು ತಿನ್ಕೊಂಡು ಹೋಗಿಬಿಡತ್ತೆ. ತುಂಬಾ ಕಾಯಿ ಬಿಟ್ಟಿತ್ತು ಇದರಲ್ಲೂ ಕೂಡ. ಹಾಗೆ ನೋಡಿ, ಮೆಣಸಿನ ಗಿಡ ಕೂಡ ತಿಂದುಬಿಟ್ಟಿದೆ. ನಾನು ಹಾಗಾಗಿ ತರಕಾರಿಗಳನ್ನು ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ನೋಡಿ, ಒಂದು ಸೈಡಲ್ಲಿ ಹಾಕ್ಕೊಂಡಿದ್ದೀನಿ ಈ ಗಿಡಗಳನ್ನು. ಆದರೂ ಕೂಡ ಇಲ್ಲೇ ಬಂದು, ನಾವು ಮನೇಲಿ ಇರ್ತೀವಿ ಆದರೂ ಕೂಡ ಯಾವ ಟೈಮಲ್ಲಿ ಬರುತ್ತೆ ಅಂತಲೇ ಗೊತ್ತಾಗಲ್ಲ, ಬಂದು ತಿನ್ಕೊಂಡು ಹೋಗಿಬಿಡತ್ತೆ. ವಿಡಿಯೋ ತುಂಬ ಲೆಂತಿ ಆಗಿಬಿಡ್ತು. ದಾಸವಾಳ ಗಿಡಗಳನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.